ಬಿಹಾರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಸಜ್ಜಾಗ್ತಾ ಇದೆ. ಗೆಲುವಿಗಾಗಿ ಭಾರಿ ರಣತಂತ್ರ ರೂಪಿಸ್ತಾ ಇದೆ. ಇವತ್ತು ಪ್ರಧಾನಿ ಮೋದಿ ಬಿಹಾರದಲ್ಲಿ ನಿಂತು ಕಾಂಗ್ರೆಸ್ ಆರ್ಜೆಡಿ ವಿರುದ್ಧ ಘರ್ಜಿಸಿದ್ದಾರೆ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲೂ ರ್ಯಾಲಿ ನಡೆಸಿ ರಣಕಹಳೆ ಮೊಳಗಿಸಿದರು. ಬಿಹಾರದಲ್ಲಿ ಪ್ರಧಾನಿ ಮೋದಿ ಅಬ್ಬರ, ಆರ್ಜೆಡಿ ಕಾಂಗ್ರೆಸ್ ವಿರುದ್ಧ ಗುಡುಗು. ಬಿಹಾರದಲ್ಲಿ ಚುನಾವಣಾ ಕಣ ರಂಗೇರಿದೆ. ಈ ವರ್ಷದ ಕೊನೆಯಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು, ಶತಾಯಗತಾಯ ಗೆಲುವು ಸಾಧಿಸಲು ಬಿಜೆಪಿ ಹಾಗೂ ನಿತೀಶ್ ಕುಮಾರ್ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಇಂದು ಬಿಹಾರಕ್ಕೆ ಭೇಟಿ ಕೊಟ್ಟಿದ್ದ ಪ್ರಧಾನಿ ಮೋದಿ ಮೋತಿಹಾರಿ ನಗರದಲ್ಲಿ ನಡೆದ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು. ಬಳಿಕ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟರು. ಈ ವೇಳೆ ಕಾಂಗ್ರೆಸ್ ಆರ್ಜೆಡಿ ವಿರುದ್ಧ ಗುಡುಗಿದ್ರು. आरजेडी और कांग्रेस के राज में गरीब को ऐसे पक्के घर मिलना असंभव था. जिन लोगों के राज में लोग अपने घरों में रंग रोगन तक नहीं करवाते थे, डरते थे. ಇನ್ನು ಪ್ರಧಾನಿ ಮೋದಿಯವರ ಮಾರ್ಗದರ್ಶನದಲ್ಲೇ 125 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಮಾಡಲಾಗಿದೆ ಎಂದು ಸಿಎಂ ನಿತೀಶ್ ಕುಮಾರ್ ಹೇಳಿದರು. मुफ्त में दिया जाएगा, उनको जितना भी मिलेगा, जो भी बिजली का, उसके लिए कोई पैसा नहीं लगेगा. सरकार की तरफ से सब परिवार को मुफ्त में हम लोग उपलब्ध कराएंगे. ये भी कर दिया. अब आपको हम बता देते हैं कि हम लोग आपस में बात कर दिए. अब आज ही जो लौट करके जाएंगे सर के बाद. ಪಶ್ಚಿಮ ಬಂಗಾಳದಲ್ಲಿ ನಮೋ ಭರ್ಜರಿ ರ್ಯಾಲಿ. ಬಿಹಾರದ ಬಳಿಕ ಪಶ್ಚಿಮ ಬಂಗಾಳಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ರು. ಈ ವೇಳೆ ದುರ್ಗಾಪುರದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಬಿಜೆಪಿ ಸಮಾವೇಶದಲ್ಲಿ ಭಾಗವಹಿಸಿದ್ರು. ಬರೋಬ್ಬರಿ 5,000 ಕೋಟಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಚಾಲನೆ ಕೊಟ್ಟರು. ಇನ್ನು ಇಲ್ಲಿನ ಟಿಎಂಸಿ ಸರ್ಕಾರ ಬಂಗಾಳದ ಅಭಿವೃದ್ಧಿಯ ಮುಂದೆ ಗೋಡಿಯಂತೆ ನಿಂತಿದೆ. ಇದು ಬಿದ್ದ ದಿನ ಪಶ್ಚಿಮ ಬಂಗಾಳ ಅಭಿವೃದ್ಧಿಯ ಹೊಸ ವೇಗವನ್ನ ಪಡೆಯುತ್ತೆ ಅಂತ ದೀದಿ ಸರ್ಕಾರದ ವಿರುದ್ಧ ನಮೋ ವಾಗ್ದಾಳಿ ನಡೆಸಿದ್ರು. बंगाल को ऐसी सरकार चाहिए जो शांति और सुरक्षा की गारंटी दे सके. भाजपा इसी संकल्प को लेकर के आगे बढ़ रही है. ये पश्चिम बंगाल के पुनर्जागरण का कालखंड है. मैं यहां के गांव-गांव में एक नई उम्मीद, नई लहर देख रहा हूं. ಎರಡು ರಾಜ್ಯಗಳಲ್ಲಿ ಇಂದು ಪ್ರಧಾನಿ ಮೋದಿ ರ್ಯಾಲಿ ನಡೆಸಿದ್ದು, ಮುಂಬರುವ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ರಣಕಹಳೆ ಮೊಳಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಸಜ್ಜಾಗ್ತಾ ಇದೆ. ಗೆಲುವಿಗಾಗಿ ಭಾರಿ ರಣತಂತ್ರ ರೂಪಿಸ್ತಾ ಇದೆ. ಇವತ್ತು ಪ್ರಧಾನಿ ಮೋದಿ ಬಿಹಾರದಲ್ಲಿ ನಿಂತು ಕಾಂಗ್ರೆಸ್ ಆರ್ಜೆಡಿ ವಿರುದ್ಧ ಘರ್ಜಿಸಿದ್ದಾರೆ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲೂ ರ್ಯಾಲಿ ನಡೆಸಿ ರಣಕಹಳೆ ಮೊಳಗಿಸಿದರು. ಬಿಹಾರದಲ್ಲಿ ಪ್ರಧಾನಿ ಮೋದಿ ಅಬ್ಬರ, ಆರ್ಜೆಡಿ ಕಾಂಗ್ರೆಸ್ ವಿರುದ್ಧ ಗುಡುಗು. ಬಿಹಾರದಲ್ಲಿ ಚುನಾವಣಾ ಕಣ ರಂಗೇರಿದೆ. ಈ ವರ್ಷದ ಕೊನೆಯಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು, ಶತಾಯಗತಾಯ ಗೆಲುವು ಸಾಧಿಸಲು ಬಿಜೆಪಿ ಹಾಗೂ ನಿತೀಶ್ ಕುಮಾರ್ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ.
ಇಂದು ಬಿಹಾರಕ್ಕೆ ಭೇಟಿ ಕೊಟ್ಟಿದ್ದ ಪ್ರಧಾನಿ ಮೋದಿ ಮೋತಿಹಾರಿ ನಗರದಲ್ಲಿ ನಡೆದ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಬಳಿಕ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟರು. ಈ ವೇಳೆ ಕಾಂಗ್ರೆಸ್ ಆರ್ಜೆಡಿ ವಿರುದ್ಧ ಗುಡುಗಿದ್ರು. आरजेडी और कांग्रेस के राज में गरीब को ऐसे पक्के घर मिलना असंभव था. जिन लोगों के राज में लोग अपने घरों में रंग रोगन तक नहीं करवाते थे, डरते थे. ಇನ್ನು ಪ್ರಧಾನಿ ಮೋದಿಯವರ ಮಾರ್ಗದರ್ಶನದಲ್ಲೇ 125 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಮಾಡಲಾಗಿದೆ ಎಂದು ಸಿಎಂ ನಿತೀಶ್ ಕುಮಾರ್ ಹೇಳಿದರು. मुफ्त में दिया जाएगा. उनको जितना भी मिलेगा, जो भी बिजली का, उसके लिए कोई पैसा नहीं लगेगा. सरकार की तरफ से सब परिवार को मुफ्त में हम लोग उपलब्ध कराएंगे. ये भी कर दिया. अब आपको हम बता देते हैं कि हम लोग आपस में बात कर दिए. अब आज ही जो लौट करके जाएंगे सर के बाद. ಪಶ್ಚಿಮ ಬಂಗಾಳದಲ್ಲಿ ನಮೋ ಭರ್ಜರಿ ರ್ಯಾಲಿ. ಬಿಹಾರದ ಬಳಿಕ ಪಶ್ಚಿಮ ಬಂಗಾಳಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ರು. ಈ ವೇಳೆ ದುರ್ಗಾಪುರದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಬಿಜೆಪಿ ಸಮಾವೇಶದಲ್ಲಿ ಭಾಗವಹಿಸಿದ್ರು. ಬರೋಬ್ಬರಿ 5,000 ಕೋಟಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಚಾಲನೆ ಕೊಟ್ಟರು. ಇನ್ನು ಇಲ್ಲಿನ ಟಿಎಂಸಿ ಸರ್ಕಾರ ಬಂಗಾಳದ ಅಭಿವೃದ್ಧಿಯ ಮುಂದೆ ಗೋಡಿಯಂತೆ ನಿಂತಿದೆ. ಇದು ಬಿದ್ದ ದಿನ ಪಶ್ಚಿಮ ಬಂಗಾಳ ಅಭಿವೃದ್ಧಿಯ ಹೊಸ ವೇಗವನ್ನ ಪಡೆಯುತ್ತೆ ಅಂತ ದೀದಿ ಸರ್ಕಾರದ ವಿರುದ್ಧ ನಮೋ ವಾಗ್ದಾಳಿ ನಡೆಸಿದ್ರು. बंगाल को ऐसी सरकार चाहिए जो शांति और सुरक्षा की गारंटी दे सके. भाजपा इसी संकल्प को लेकर के आगे बढ़ रही है. ये पश्चिम बंगाल के पुनर्जागरण का कालखंड है. मैं यहां के गांव-गांव में एक नई उम्मीद, नई लहर देख रहा हूं. ಎರಡು ರಾಜ್ಯಗಳಲ್ಲಿ ಇಂದು ಪ್ರಧಾನಿ ಮೋದಿ ರ್ಯಾಲಿ ನಡೆಸಿದ್ದು ಮುಂಬರುವ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ರಣಕಹಳೆ ಮೊಳಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಸಜ್ಜಾಗ್ತಾ ಇದೆ. ಗೆಲುವಿಗಾಗಿ ಭಾರಿ ರಣತಂತ್ರ ರೂಪಿಸ್ತಾ ಇದೆ. ಇವತ್ತು ಪ್ರಧಾನಿ ಮೋದಿ ಬಿಹಾರದಲ್ಲಿ ನಿಂತು ಕಾಂಗ್ರೆಸ್ ಆರ್ಜೆಡಿ ವಿರುದ್ಧ ಘರ್ಜಿಸಿದ್ದಾರೆ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲೂ ರ್ಯಾಲಿ ನಡೆಸಿ ರಣಕಹಳೆ ಮೊಳಗಿಸಿದರು. ಬಿಹಾರದಲ್ಲಿ ಪ್ರಧಾನಿ ಮೋದಿ ಅಬ್ಬರ. ಆರ್ಜೆಡಿ ಕಾಂಗ್ರೆಸ್ ವಿರುದ್ಧ ಗುಡುಗು. ಬಿಹಾರದಲ್ಲಿ ಚುನಾವಣಾ ಕಣ ರಂಗೇರಿದೆ. ಈ ವರ್ಷದ ಕೊನೆಯಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಶತಾಯಗತಾಯ ಗೆಲುವು ಸಾಧಿಸಲು ಬಿಜೆಪಿ ಹಾಗೂ ನಿತೀಶ್ ಕುಮಾರ್ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಇಂದು ಬಿಹಾರಕ್ಕೆ ಭೇಟಿ ಕೊಟ್ಟಿದ್ದ ಪ್ರಧಾನಿ ಮೋದಿ ಮೋತಿಹಾರಿ ನಗರದಲ್ಲಿ ನಡೆದ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಬಳಿಕ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟರು. ಈ ವೇಳೆ ಕಾಂಗ್ರೆಸ್ ಆರ್ಜೆಡಿ ವಿರುದ್ಧ ಗುಡುಗಿದ್ರು. आरजेडी और कांग्रेस के राज में गरीब को ऐसे पक्के घर मिलना असंभव था. जिन लोगों के राज में लोग अपने घरों में रंग रोगन तक नहीं करवाते थे, डरते थे. ಇನ್ನು ಪ್ರಧಾನಿ ಮೋದಿಯವರ ಮಾರ್ಗದರ್ಶನದಲ್ಲೇ 125 ಯೂನಿಟ್ ಉಚಿತ ವಿದ್ಯುತ್ ಘೋಷಣೆ ಮಾಡಲಾಗಿದೆ ಎಂದು ಸಿಎಂ ನಿತೀಶ್ ಕುಮಾರ್ ಹೇಳಿದರು. मुफ्त में दिया जाएगा. उनको जितना भी मिलेगा, जो भी बिजली का, उसके लिए कोई पैसा नहीं लगेगा. सरकार की तरफ से सब परिवार को मुफ्त में हम लोग उपलब्ध कराएंगे. ये भी कर दिया. अब आपको हम बता देते हैं कि हम लोग आपस में बात कर दिए.
और आज ही जो लौट करके जाएंगे सर के बाद। ಪಶ್ಚಿಮ ಬಂಗಾಳದಲ್ಲಿ ನಮೋ ಭರ್ಜರಿ ರ್ಯಾಲಿ. ಬಿಹಾರದ ಬಳಿಕ ಪಶ್ಚಿಮ ಬಂಗಾಳಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ರು. ಈ ವೇಳೆ ದುರ್ಗಾಪುರದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಬಿಜೆಪಿ ಸಮಾವೇಶದಲ್ಲಿ ಭಾಗವಹಿಸಿದ್ರು. ಬರೋಬ್ಬರಿ 5,000 ಕೋಟಿ ಮೌಲ್ಯದ ವಿವಿಧ ಯೋಜನೆಗಳಿಗೆ ಚಾಲನೆ ಕೊಟ್ಟರು. ಇನ್ನು ಇಲ್ಲಿನ ಟಿಎಂಸಿ ಸರ್ಕಾರ ಬಂಗಾಳದ ಅಭಿವೃದ್ಧಿಯ ಮುಂದೆ ಗೋಡಿಯಂತೆ ನಿಂತಿದೆ. ಇದು ಬಿದ್ದ ದಿನ ಪಶ್ಚಿಮ ಬಂಗಾಳ ಅಭಿವೃದ್ಧಿಯ ಹೊಸ ವೇಗವನ್ನ ಪಡೆಯುತ್ತೆ ಅಂತ ದೀದಿ ಸರ್ಕಾರದ ವಿರುದ್ಧ ನಮೋ ವಾಗ್ದಾಳಿ ನಡೆಸಿದ್ರು. बंगाल को ऐसी सरकार चाहिए जो शांति और सुरक्षा की गारंटी दे सके. भाजपा इसी संकल्प को लेकर के आगे बढ़ रही है. ये पश्चिम बंगाल के पुनर्जागरण का कालखंड है. मैं यहां के गांव-गांव में एक नई उम्मीद, नई लहर देख रहा हूं. ಎರಡು ರಾಜ್ಯಗಳಲ್ಲಿ ಇಂದು ಪ್ರಧಾನಿ ಮೋದಿ ರ್ಯಾಲಿ ನಡೆಸಿದ್ದು ಮುಂಬರುವ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ರಣಕಹಳೆ ಮೊಳಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.